ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯವೇನೆಂದರೆ ಶನಿಯ ಗೋಚಾರದ ಫಲದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶನೀಶ್ವರ ಸ್ವಾಮಿಯ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಇದೇ ತಿಂಗಳು ಮಾರ್ಚ್ 29ನೇ ತಾರೀಕಿಗೆ ಪಥವನ್ನು ಬದಲಾಯಿಸಿದ್ದಾನೆ. ಇಂತಹ ಪಥ ಬದಲಾವಣೆಯಿಂದ ಕಟಕ ರಾಶಿಯವರಿಗೆ ಜೀವನದಲ್ಲಿ ಆಗುವಂತಹ ಹಲವಾರು ಶುಭ ಫಲಗಳನ್ನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಇಷ್ಟು ದಿನ ನಿಮಗೆ ಶನೀಶ್ವರ ಸ್ವಾಮಿಯು ಅಷ್ಟಮ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಅನುಭವಿಸಿರುವಂತಹ ನೋವುಗಳು, ಕಷ್ಟಗಳು ನಿಮಗೆ ಸಾಕಷ್ಟು ಗೊತ್ತಿದೆ. ಹಾಗಾಗಿ ಇಂತಹ ಶನಿ ಗೋಚಾರ ನಿಮಗೆ ಬಹಳವಾದಂತಹ ಶುಭಕರವಾಗಿದೆ. ಯಾಕೆಂದರೆ ಅಷ್ಟಮ ಶನಿ ಮುಗಿಯುತ್ತೆ ಅಥವಾ ಅಷ್ಟಮ ಶನಿ ರಂಧ್ರಭಾವದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಮನಸ್ಸಿಗೆ ನಾನಾ ರೀತಿಯ ಹಿಂಸೆಗಳನ್ನು ಅನುಭವಿಸಿದ್ರಿ. ಕೂತಲ್ಲಿ ಕೂರಲಿಕ್ಕೆ ಆಗ್ತಾ ಇರಲಿಲ್ಲ. ಅಪವಾದಗಳು, ನಿಂದನೆಗಳು, ನಿಂತಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಎಲ್ಲವೂ ಸರಿಯಾಗಿ ಇದ್ರೂ ಮನೆಯಲ್ಲಿ ಕಿರಿಕಿರಿ, ಮಕ್ಕಳಿಂದ ಕಿರಿಕಿರಿ, ಗಂಡನಿಂದ ಕಿರಿಕಿರಿ, ಈ ಥರ ಒಂದು ಅಶುಭ ವಾತಾವರಣವೇ ನಿಮ್ಮ ಜೀವನದಲ್ಲಿ ಉಂಟಾಗಿತ್ತು. ಅದರ ಜೊತೆಗೆ ಆರೋಗ್ಯ ಅನ್ನೋದೇ ಇರಲಿಲ್ಲ. ಅದೆಲ್ಲವೂ ಬಗೆಹರಿದು ನಿಮಗೆ ಒಂದು ಶುಭವಾದಂತಹ ಒಂದು ಮಾರ್ಗದರ್ಶನದ ರೂಪವಾದಂತಹ ಜ್ಯೋತಿ ರೂಪದಲ್ಲಿ ನಿಮ್ಮನ್ನು ಆ ಶನೀಶ್ವರ ಸ್ವಾಮಿಯು ಭಾಗ್ಯಸ್ಥಾನದಲ್ಲಿ ನಿಮಗೆ ನಿಮ್ಮ ಭಾಗ್ಯಕ್ಕೆ, ಅಂದರೆ ಭಾಗ್ಯ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಹಿಂದಿನ ಜನ್ಮದ ಕರ್ಮದ ಆಧಾರದ ಮೇಲೆ ನಮಗೆ ಶನೀಶ್ವರ ಸ್ವಾಮಿ ಯಾವ ಭಾವದಲ್ಲಿ ಕೂತರೂ ಅದಕ್ಕೆ ತಕ್ಕಂತಹ ಫಲಗಳನ್ನು ನೀಡ್ತಾ ಹೋಗ್ತಾನೆ. ಹಾಗಾಗಿ ಈಗ ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಚಿಕ್ಕವರಾಗಿದ್ದ ಹಲವಾರು ಸಮಸ್ಯೆಗಳನ್ನು ಅನುಭವಿಸಿರ್ತೀರಿ, ಅಥವಾ ಮಧ್ಯಮದವರಾಗಿರೋಣ. ಯಾಕಂದರೆ ಇಂತಹ ಶನೀಶ್ವರ ಸ್ವಾಮಿಯು 28 ವರ್ಷಗಳಿಗೆ ಒಮ್ಮೆ ಪಥವನ್ನು ಬದಲಾಯಿಸುವಂಥದ್ದು ಅಂತ. ಯಾಕಂದರೆ ಈಗ 28 ಇನ್ನು 2.5 ವರ್ಷಕ್ಕೆ ಬಂದು ಅವನು ಮೀನರಾಶಿಗೆ ಹೋಗ್ತಾನೆ. ಹಾಗಾಗಿ ಈ ಕ್ಲೇಶದಿಂದ ನೀವು ಹೇಗೆ ಹೋಗೋದು ಅಂತ ಮಾರ್ಗದರ್ಶನವನ್ನು ನಿಮಗೆ ಹಲವಾರು ರೀತಿಯಲ್ಲೂ ನಿಮಗೆ ತಂದೆ ಯಾರು, ತಾಯಿ ಯಾರು, ಗಂಡ ಯಾರು, ಮಕ್ಕಳು ಯಾರು, ಸಂಬಂಧಗಳೇನು, ಇದೆಲ್ಲವನ್ನು ನಿಮಗೆ ತೋರಿಸಿದೆ. ಅದರ ಜೊತೆಗೆ ನಿಮ್ಮ ಜಾತಕದ ಪ್ರಕಾರ ನಿಮಗೆ ದುರ್ದೈವ ಮುಗೀತಾ ಅಥವಾ ನಿಮಗೆ ಅಶುಭ ಮುಗೀತಾ ಅಥವಾ ಶುಭ ಕಾಲ ಆರಂಭ ಆಗಿದೆಯಾ. ಯಾಕಂದರೆ ಬರೀ ಗೋಚಾರದ ಮಾತ್ರ ನಾವು ಇಟ್ಕೊಂಡು ಹೇಳಬಾರ್ದು. ಅದರ ಜೊತೆಗೆ ಮೂಲ ಜಾತಕವನ್ನು ಸಮೇತ ನಾವು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಪರಿಪೂರ್ಣವಾದಂತಹ ಒಂದು ಚಿತ್ರಣವನ್ನು ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಭಾಗ್ಯೋದಯ ಸ್ಥಾನದಲ್ಲಿ ಗ್ರಹಗಳು ಕೂತಾಗ ಭಗವಂತನ ಮೊದಲು ಅನುಗ್ರಹ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಪ್ರಾರ್ಥನೆಗಳಾಗಲಿ, ಯಾವುದೇ ರೀತಿಯ ಪರಿಹಾರಗಳನ್ನು ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಿಮಗೆ ಭಾಗ್ಯಸ್ಥಾನದಲ್ಲೇ ಶನಿ ಭಗವಾನ್ ಇರೋದ್ರಿಂದ, ಯಾಕಂದರೆ ಶನಿ ಬಂದು ಕರ್ಮದ ಅಧಿಪತಿ ಆಗಿರೋದ್ರಿಂದ ನಿಮಗೆ ನಿಮ್ಮ ಕರ್ಮಕ್ಕೆ ಅನುಗುಣವಾಗಿಯೇ ಫಲವನ್ನು ಸಮೇತ ಕೊಡ್ತಾನೆ. ಇಂತಹ ಸಂದರ್ಭದಲ್ಲಿ ನೀವು ಅನೇಕ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ. ಜೊತೆಗೆ ತಪಸ್ಸು ಅಂದರೆ ಧ್ಯಾನ, ಮಂತ್ರ, ಇದೆಲ್ಲದರ ಮುಖಾಂತರ ನೀವು, ಅಂದರೆ ದೊಡ್ಡವರ ಮುಖಾಂತರ, ಅಂದರೆ ಯಾವುದೇ, ಅಂದರೆ 9ನೇ ಭಾವ ಅಂತ ಹೇಳಿದಂಥ ಅಂದರೆ ನಮ್ಮ ಗುರು ಹಿರಿಯರು ಅಂತ ಹೇಳ್ತೀವಿ. ದೊಡ್ಡವರ ಸೇವೆಯನ್ನು ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಸಮೇತ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಯಾವಾಗ ನಾವು ಹಿರಿಯರ ಆಶೀರ್ವಾದ ಅಥವಾ ಗುರುಗಳ ಸೇವೆ ಅಥವಾ ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಅಥವಾ ತಂದೆ ತಾಯಿಂದಿರ ಸೇವೆಯನ್ನು ನೀವು ಕಟಕ ರಾಶಿಯವರು ಅಥವಾ ಕಟಕ ಲಗ್ನದವರು ಮಾಡ್ತೀರಿ, ಖಂಡಿತವಾಗ್ಲೂ ನಿಮಗೆ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಯಾವ ಸಂದರ್ಭದಲ್ಲಿ ನೀವು ದೊಡ್ಡವರ ಮಾತನ್ನು ಧಿಕ್ಕರಿಸಿ ನಡೀತೀರಿ, ಖಂಡಿತವಾಗ್ಲೂ ನಿಮಗೆ ಅಶುಭ ಫಲಗಳೇ ಉಂಟಾಗುತ್ತೆ. ಯಾಕಂದರೆ 9ನೇ ಮನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಭಾಗ್ಯೋದಯದ ಕಾಲ ಅಂತೀವಿ. ಆ ಭಾಗ್ಯೋದಯ ಕಾಲದಲ್ಲಿ ನಾವು ನಮ್ಮ ಗುರು ಹಿರಿಯರನ್ನು 9ನೇ ಮನೆ ಅಂತಲೇ ನಾವು ನೋಡುವಂಥದ್ದು. ಹಾಗಾಗಿ ಯಾರಾದರೂ ನಿಮಗೆ ದೊಡ್ಡವರು ಅಡ್ವೈಸ್ ಮಾಡೋಕ್ಕೆ ಬಂತು ಅಂತಂದರೆ, ಅಥವಾ ಗುರುಗಳು ಅಡ್ವೈಸು ಅಥವಾ ಮನೆಯಲ್ಲಿ ಇರುವಂಥ ಹಿರಿಯರು ಅಡ್ವೈಸ್ ಮಾಡಿದರೆ, ಖಂಡಿತವಾಗ್ಲೂ ಅವರು ಹೇಳುವಂತಹ ಮಾತುಗಳನ್ನು ನೀವು ಕೇಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ. ಯಾವಾಗ ನೀವು ಅದನ್ನು ನಿರ್ದಾಕ್ಷಿಣ್ಯವಾಗಿ ಅವ್ರ ಮಾತು ಕೇಳಬೇಕಾ, ನಾವ್ಯಾಕೆ, ನಮಗೆ ಅವ್ರ ಸಂಬಂಧ ಇಲ್ಲ ಅಥವಾ ನಮಗೆ ಯಾವುದೇ ರೀತಿಯ ಒಂದು ಜಾತಿ ಅಲ್ಲ, ಕುಲ ಅಲ್ಲ, ಕೆಲವ್ರಿಗೆ ಆ ಥರ ಎಲ್ಲ ಮನೋಭಾವನೆಗಳು ಇರುತ್ತೆ. ಆದರೆ ನಿಮಗೆ ಈಗಾಗಲೇ ಚೆನ್ನಾಗಿ ನಿಮ್ಮನ್ನು ಸೈಕಲ್ ತುಳಿಸಿ ನಿಮ್ಮನ್ನು ರುಬ್ಬ ಹಾಕಿದ್ದಾನೆ ಕಟಕ ರಾಶಿಯವನ್ನ ಅಷ್ಟಮ ಶನಿಯಲ್ಲಿ, ಯಾರು ಏನು ಅಂತೇಳಿ. ಇನ್ನೂ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ನಿಮಗೆ ಸಿಗುವಂಥ ಫಲಗಳು ಖಂಡಿತವಾಗ್ಲೂ ಶೂನ್ಯ ಆಗುತ್ತೆ. ಅದರ ಜೊತೆಗೆ ಅಹಂಕಾರವನ್ನು ಬಿಡಿ. ಎರಡನೇದಾಗಿ ನ್ಯಾಯ, ನೀತಿ, ಧರ್ಮ, ನಿಷ್ಠೆಯಿಂದ ನಡೀರಿ. ಇನ್ನೂ ಏನು ಹೇಳೋದು ಅಂತಂದರೆ, ಯಾರಿಗೆ ನಕಾರಾತ್ಮಕ ಶಕ್ತಿ, ಮಾಂತ್ರಿಕ ಬಾಧೆಗಳ ಸಮಸ್ಯೆ, ಮದ್ದಿಡುವ ಕ್ರಿಯೆ ಸಮಸ್ಯೆಗಳು ಆಗಿದಂತಹ ಸಂದರ್ಭದಲ್ಲಿ ಸಮೇತ ನಿಮಗೆ ಹೇಳುವಂತಹ ಶುಭ ಫಲಗಳು ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾವುದೇ ಒಂದು ಕೆಲಸದಲ್ಲೂ ಅಡೆತಡೆಗಳಾಗುವಂಥದ್ದು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳಾಗೋದು. ನೀವು ಯಾವುದೇ 9ನೇ ಮನೆ ಅಂತ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗದಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರಿ,
ಅಥವಾ ಯಾವುದೋ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದಂಥ ಸಂದರ್ಭದಲ್ಲೂ ಸಮೇತ ನಿಮಗೆ ಸಮಸ್ಯೆಗಳು ಉಂಟಾಗುತ್ತೆ. ಯಾವಾಗ ನಿಮಗೆ ಭಾಗ್ಯ ಏನು ಉದ್ಭವ ಆಗುವಂತಹ ಸಂದರ್ಭಗಳು ಇದ್ರೂನು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳು ಅಥವಾ ಮದ್ದಿಡುಕುರಿ ಆಗಿದಂತಹ ಸಂದರ್ಭದಲ್ಲಿ ನಿಮಗೆ ಫಲವು ಶೂನ್ಯವಾಗಿರುತ್ತೆ. ಯಾವಾಗ ಇದರ ಸಂಬಂಧವಾಗಿ ನೀವು ಪರಿಹಾರಗಳನ್ನು ನೀವು ಮಾಡ್ತೀರಿ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಹಲವಾರು ಏನು ಸಮಸ್ಯೆಗಳ ನಿವಾರಣೆ ಮಾಡಿಕೊಂಡು ಗೋಚಾರದಲ್ಲಿ ಇರುವಂಥ ಶನಿಯ ಒಂದು ಭಾಗ್ಯಭಾವದಲ್ಲಿ ಇರುವಂಥ ಶುಭ ಫಲಗಳನ್ನೇ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಿಮಗೆ ಯಾವುದು ರೀತಿಯಾಗಿ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಂದ್ರೆ ಸದಾ ಪ್ರತಿ ಗುರುವಾರಗಳಲ್ಲಿ ನೀವು ಗುರುವಿನ ಕ್ಷೇತ್ರ ಇರುವಂತಹ ನಿಮ್ಮ ಅಕ್ಕಪಕ್ಕ ಇರುವಂತಹ ಗುರುಗಳ ಕ್ಷೇತ್ರ ಆಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನ ಅಂತ ಏನಿದೆ ಅದರ ಜಾಗಕ್ಕೆ ಹೋಗಿ ಭೇಟಿ ಕೊಡುವಂಥದ್ದು. ಎರಡನೇದಾಗಿ ಗುರು ಹಿರಿಯರ ಮಾತನ್ನು ಕೇಳುವಂಥದ್ದು. ಅಥವಾ ಎಷ್ಟೋ ಮನೆಗಳು ಒಡೆದು ಹೋಗಿದ್ರೆ, ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತೀವಿ, ಅಂತಹ ಸಂದರ್ಭದಲ್ಲಿ ನಾವು ಪ್ರತ್ಯೇಕವಾಗಿತ್ತು ಅಂದರೆ ಅವ್ರು ಯಾರಾದರೂ ನಿಮ್ಮನ್ನು ಕರೆದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಅತ್ತೆ ಮಾವ ಗಂಡ ಹೆಂಡತಿ ಅಥವಾ ನಾದಿನಿ ಅಥವಾ ತಂದೆ ತಾಯಿ ಏನಿದೆ ಒಟ್ಟು ಕುಟುಂಬವಾಗಿ ನಾವು ಜೀವನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಮತ್ತೊಮ್ಮೆ ಧನ್ಯವಾದಗಳು.